ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ, ಸ್ನೇಹಿತರ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಅಭಿಮಾನಿಗಳು, ಸ್ನೇಹಿತರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು.
ವರ್ಷಗಳ ನಂತರ ಮನೆ ಮುಂದೆ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ನನ್ನ ಮಗ ಮಹಾನು ಮತ್ತು ಅರುಣ್ ಮತ್ತು ಅವರೆಲ್ಲ ಸ್ನೇಹಿತರುಗಳು ಇತಿಹಾಸು ಇವರೆಲ್ಲರೂ ಕೂಡ ಮನೆ ಮುಂದೆ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಈ ವರ್ಷ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ಳೋಕ್ಕೆ ಅಷ್ಟೊಂದು ಇಚ್ಛೆ ಇರಲಿಲ್ಲ ನನಗೆ. ಆದರೆ ನನ್ನ ಮಗ ಮಹಾನು ಗೃಹಪ್ರವೇಶ ಅವನೇ ಕಟ್ಟಿರ್ತಕ್ಕಂಥ ಮನೆ ಗೃಹಪ್ರವೇಶ ಆಯಿತು. ಸರಳವಾಗಿ ಇದು ಗೃಹಪ್ರವೇಶ ದಿನವೇ ಹುಟ್ಟಿದಬ್ಬದ ದಿನವೇ ಗೃಹಪ್ರವೇಶ ಮಾಡಬೇಕು ಅಂತೇಳಿ ಒಂದು ಹೇಳಿದ್ದ. ಹಾಗಾಗಿ ಆವತ್ತಿನ ದಿನ ಅಂದರೆ ಇವತ್ತಿನ ದಿನ ಅದಕ್ಕೋಸ್ಕರನೇ ಮುಡಿಪಾಗಿಟ್ಟು ಇವತ್ತೆಲ್ಲ ಸ್ನೇಹಿತರು ನಿನ್ನೆ ರಾತ್ರಿ ಬಹುಶಃ 8 ಗಂಟೆಯಿಂದ ನಿನ್ನೆ ರಾತ್ರಿ 8 ಗಂಟೆಯಿಂದ ಇಲ್ಲಿನವರೆಗೂ ಅನೇಕ ಜನ ಸ್ನೇಹಿತರು, ಬಂಧುಗಳು, ಹಿತೈಷಿಗಳು, ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಖುದ್ದಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಬಂದು ವಿಶ್ ಮಾಡಿದ್ದಾರೆ, ಶುಭಾಶಯಗಳನ್ನು ಕೋರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಮುಖ್ಯವಾಗಿ ನನ್ನ ಕುಟುಂಬ, ನನ್ನ ತಮ್ಮಂದರು, ನನ್ನ ಸಹೋದರಿಯರು ಮತ್ತು ನನ್ನ ನಾದಿನಿಯರು ಮತ್ತು ನನ್ನೆಲ್ಲ ಮಕ್ಕಳು ಇವರೆಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ನನ್ನ ಮನಸ್ಸು ತುಂಬಿ ಬರೋ ರೀತಿಯಲ್ಲಿ ಆಚರಣೆ ಮಾಡಿದ ನಿನ್ನೆಯಿಂದ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಮಹಾನ್ಗೆ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಸಂಪೂರ್ಣವಾಗಿ ಅವನಿಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾನೆ. ಹಾಗಾಗಿ ಮತ್ತು ಆ್ಯಸ್ ಯೂಶ್ವಲ್ಲು ಯಾವಾಗಲೂ ಹೇಳೋ ರೀತಿ ನನ್ನ ಜೀವದ ಗೆಳೆಯ ಪಟಾಪಟ ರವಿ ಅವನಿಲ್ಲದೆ ಯಾವುದೋ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಿಲ್ಲ ಹುಟ್ಟುಹಬ್ಬವನ್ನು ಇಷ್ಟು ವರ್ಷಗಳಲ್ಲಿ. ಸೊ ಅವನಾಗಲಿ, ನಮ್ಮ ಸೋನಿ ಆಗಲಿ, ಬಶೀರ್ ಆಗಲಿ, RNS ರವಿ ಆಗಲಿ, ನಮ್ಮ ಪರಶುರಾಮ್ ಆಗಲಿ, ART ಮಂಜು ಆಗಲಿ, ಆಮೇಲೆ ನಮ್ಮ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ಡಿಮ್ಮಿ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಈ ವರ್ಷ ಹುಟ್ಟುಹಬ್ಬ ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ 9ನೇ ತಾರೀಕು ಸ್ನೇಹಿತರಲ್ಲಿ 9ನೇ ತಾರೀಕು 11ನೇ ತಾರೀಕು ಯಾರೂ ಮರೆಯೋದಿಲ್ಲ. ಯಾಕಂದರೆ ಅಂತೂ ಎಲ್ಲ ಕೂಡ ನಾವು ಅಷ್ಟು ಚೆನ್ನಾಗಿ ಎಲ್ಲ ಒಗ್ಗಟ್ಟಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮ ಗುರಿ ಇಷ್ಟೇ, ಇರೋವರೆಗೂ ಎಲ್ಲರ ಜೊತೆ ಸ್ನೇಹದಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಟ್ಟಾಗಿರಬೇಕು, ನಗ್ನಾಗ್ತಾ ಇರಬೇಕು, ಆರೋಗ್ಯವಂತರಾಗಿರಬೇಕು, ಅವರವ್ರ ಕ್ಷೇತ್ರಗಳಲ್ಲಿ ಅವರವ್ರ ಹೆಸರನ್ನು ಪಡಿಬೇಕು. ಹಾಗಾಗಿ ಆ ಸ್ನೇಹ, ಬಾಂಧವ್ಯ, ಆ ಸಂಬಂಧ ಅದು ಬಿಡಿಸಲಾಗದಂಥ ಸಂಬಂಧಗಳು. ಸೊ ಆ ಒಂದು ಸಂಬಂಧಗಳನ್ನು ಕ್ರೋಢೀಕರಿಸೋದೇ ಒಂದು ಹುಟ್ಟುಹಬ್ಬ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಆ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಬಹುಶಃ ನಮ್ಮ ಸ್ನೇಹ ಬಳಗದಲ್ಲಿ ನಾನೇ 86-87ರಲ್ಲಿ ಪ್ರಾರಂಭ ಮಾಡಿದ್ದು. ಆವತ್ತಿಂದ ಇವತ್ತವರೆಗೂ ನಮ್ಮ ಸ್ನೇಹಕೂಟ ಯಾವತ್ತೂ ಕೂಡ ಆ ಹುಟ್ಟುಹಬ್ಬದ ದಿನವನ್ನು ಭಾಳ ಚೆನ್ನಾಗಿ ಪ್ರೀತಿಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ಕೊಂಡು, ಮೊದಲೆಲ್ಲ 4 ಜನ 10 ಜನ ಸೇರಿಕೊಂಡು ಆಚರಣೆ ಮಾಡ್ತಾಯಿದ್ವಿ. ಇವತ್ತು 100 ಜನ, 1000 ಜನ ಸಂಖ್ಯೆಯಲ್ಲಿ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ. ಅದು ಬೇರೆ ಬೇರೆ ನಮ್ಮ ವಿಶೇಷವಾಗಿ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಅದರಲ್ಲಿ ಇವತ್ತು ಬಂಗಾರಪೇಟೆ, KGF, ದೊಡ್ಡಬಳ್ಳಾಪುರ, ಮಧುಗಿರಿ, ಚಿಂತಾಮಣಿ ಮತ್ತು ಇದು ಹರಿಹರ ಮತ್ತು ಸವಣೂರು ಈ ಭಾಗಗಳಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಭಾಳ ಇವತ್ತು ಭಾಳ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅನ್ನದಾಸೋಹ ಕಾರ್ಯಕ್ರಮ ಇರ್ಬೋದು, ಮತ್ತು ಪುಸ್ತಕ ವಿತರಣೆ ಇರ್ಬೋದು, ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಇರ್ಬೋದು, ಇವೆಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸೋಕೆ ಬಯಸ್ತೀನಿ. ಯಾಕಂದರೆ ಅವ್ರು ಯಾರೋ ನಾನು ಯಾರೋ, ಆದರೆ ಆ ಒಂದು ಬಾಂಧವ್ಯ, ಆ ಪ್ರೀತಿ, ಸ್ನೇಹ, ಒಂದು ಹೋರಾಟ ನಮ್ಮೆಲ್ಲರನ್ನೂ ಕೂಡ ಬೆಸೆದಿದೆ. ಅವರು ಆ ಒಂದು ಪ್ರೀತಿಯನ್ನು, ಅಭೂತಪೂರ್ವವಾದಂಥ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ. ಅವರ ಋಣವನ್ನು ತೀರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡು, ನುಡಿ, ನೆಲ, ಜಲ, ಭಾಷೆ ಈ ನಾಡಿಗೋಸ್ಕರ ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದೇನೆ. ಆಮೇಲೆ ನನ್ನ ಘೋಷವಾಕ್ಯ ನಿಮಗೆ ಗೊತ್ತೇ ಇದೆ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ. ಸೊ ಈ ಉಸಿರು ಇರೋವರೆಗೂ ಕೂಡ ಕನ್ನಡಕ್ಕಾಗಿ, ಈ ಸಮಾಜಕ್ಕಾಗಿ, ಈ ನಾಡಿಗಾಗಿ ದುಡಿತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮತ್ತೊಮ್ಮೆ ನನಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ
ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಎಲ್ಲ ಗಣ್ಯರಿಗೆ, ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ, ನನ್ನ ಜೀವಕ್ಕೆ ಜೀವಾಗಿರ್ತಕ್ಕಂಥ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ, ನನ್ನ ತಂಗಿಯರಿಗೆ, ನನ್ನ ತಮ್ಮಂದರಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬದ ಅಳಿಯಂದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಹುಟ್ಟುಹಬ್ಬ ಅಲ್ಲ, ನಮಗೆ ಇದೊಂದು ರೀತಿ ಭಾಳ ಸಂತೋಷ, ಭಾಳ ಸಡಗರವಾದ ದಿನ. ಇವತ್ತು ನಮ್ಮ ಕುಚುಕು ಗೆಳೆಯರಾದಂಥ ಈ ರಾಜ್ಯ ಕಂಡಂತಹ ಒಂದು ಅತ್ಯದ್ಭುತವಾದಂಥ ಒಂದು ಅಭೂತಪೂರ್ವವಾದಂಥ ಕನ್ನಡ ಹೋರಾಟಗಾರರು ನಮ್ಮ ಸ್ನೇಹಿತರಾಗಿ ಪಡೆಯೋದಕ್ಕೆ ನಾವೆಲ್ಲರೂ ಕೂಡ, ನಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಹೆಮ್ಮೆ ಪಟ್ಟಿದ್ದೇವೆ ಮತ್ತು ಪುಣ್ಯನ ಮಾಡಿದ್ವಿ. ನಮ್ಮ ಸ್ನೇಹಿತರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಇಡೀ ಎಲ್ರಿಗೂ ಕೂಡ ಸಡಗರ, ಸಂಭ್ರಮ. ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ತಾಲೂಕಿಗೆ ನೀಡಿರ್ತಕ್ಕಂಥ ಹೋರಾಟಗಳು, ಈ ನಾಡಿಗೆ ದುಡಿದಿರ್ತಕ್ಕಂಥ ಕೊಡುಗೆ ಏನಿದೆ, ತನ್ನ ಇಡೀ ಜೀವನದಲ್ಲಿ ಸುಮಾರು ಇವತ್ತು 52-53 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಂಥ, ಅದಕ್ಕೆ ಜನ ಸಮೂಹ ತಾನಾಗೇ ಬಂದಿದೆ. ಇದು ನಮಗೆ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕವಾದಂಥ ದಿನ. ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ನಮ್ಮ ಒಂದು ಗೆಳೆಯರ ಗುಂಪೇನಿದೆ, ನಮ್ಮ ಶಿಕ್ಷಣಾದ ಸೋನಿ ನಾಗರಾಜ್ ಆಗಿರ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರಾದ ಎರಡು ಮಂಜು ಅವರು, ಬಶೀರ್ ಅವರು, RNS ರವಿ ಅವರು, ಪರಶುರಾಮ್ ರಾವ್ ಅವರು, ನಾವೆಲ್ಲರೂ ಸಹ ಈ ಒಂದು ದಿನವನ್ನು ಬಹಳ ಸಂತೋಷವಾಗಿ ನಾವು ಕೊಂಡಾಡ್ತೇವೆ. ಅವರ ಈ ಕೊಡುಗೆ ಅಜರಾಮವಾಗಿರಲಿ, ಅವರ ಹೋರಾಟ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ. ಅವರು ಕಟ್ಟಿದಂಥ ಈ ಕನ್ನಡ ಜಾಗೃತಿ ವೇದಿಕೆ ಇಡೀ ರಾಜ್ಯಾದ್ಯಂತ ಪ್ರಾಯಶಃ ಎಲ್ಲ ಜಿಲ್ಲೆಗಳನ್ನು ಕೂಡ ಪಸರಿಸಿದೆ. ಅವರ ಅಚ್ಚಲ, ಆ ತಾಯಿ ಅವ್ರಿಗೆ ನೀಡಿರ್ತಕ್ಕಂಥ ಕನ್ನಡ ಹೋರಾಟದ ಬಲ ಸದಾ ಇದೇ ರೀತಿಯಾಗಿ ಹಚ್ಚ ಹಸಿರಾಗಿರಲಿ. ಜೊತೆಯಲ್ಲಿ ಈ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷ ಕುಟುಂಬ, ನಮ್ಮ ಮಗನಾದಂಥ ಮಹಾನ್ ಆಗಿರ್ಬೋದು, ಮಾನಸ್ ಆಗಿರ್ಬೋದು, ಮಹಂತ್ ಆಗಿರ್ಬೋದು, ಅದೇ ರೀತಿಯಾಗಿ ಅವರ ಬಹಳ ಪ್ರೀತಿಯ ಸಹೋದರರು ನಾಗರಾಜ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ನರೇಂದ್ರ ಆಗಿರ್ಬೋದು, ಇಡೀ ಕುಟುಂಬ ಬೆನ್ನಿಗೆ ನಿಂತು, ನಮ್ಮ ಅಧ್ಯಕ್ಷರ ಕುಟುಂಬ ಬೆನ್ನಿಗೆ ನಿಂತು ಅವರಿಗೆ ಸಹಕಾರಿಯಾಗ್ತದೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ವಿಶೇಷವಾಗಿ ನಮ್ಮ ನಾದಿ ಅಂತ ನಿರ್ಮಲಮ್ಮ ಆಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಸಮಪಾಲನ್ನು ಹಂಚ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಇವರೆಲ್ಲರೂ ಕೂಡ ನನ್ನ ಸ್ನೇಹಿತರಿಗೆ ಮತ್ತು ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಈ ತಾಲೂಕಲ್ಲಲ್ದರೆ ಈ ರಾಜ್ಯದಲ್ಲಿ ಎಲ್ಲ ಕಡೆ ನನ್ನ ಸ್ನೇಹಿತ, ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ತಮ್ಮೆಲ್ಲರಿಗೂ ಗೊತ್ತಿದೆ, ಈಸ್ ಎ ಫೈಟರ್ ಆಫ್ ದ ಫ್ರೆಂಡ್ಶಿಪ್. ಕೇವಲ ಕರ್ನಾಟಕ ನಾಡು ನುಡಿಗೆಲ್ಲ ಫ್ರೆಂಡ್ಶಿಪ್ ಏನೇ ಆಗಲಿ ಸದಾ ನಮ್ಮ ಜೊತೆಲಿರ್ತಾರೆ. ನಮ್ಮೆಲ್ಲರ ಶಕ್ತಿ, ಇಡೀ ನಮ್ಮ ಅತ್ತಿಬೇಲೆಲ್ಲ ಒಂದು ಹೆಮ್ಮೆಯ ಪುತ್ರ, ಗಡಿನಾಡ ವೀರ, ಕರ್ನಾಟಕ ಕೇಸರಿ, ಅವ್ರಿಗೆ ಇನ್ನೂ ಹೆಚ್ಚಿನ ಬಿರುದು ತಪ್ಪಿಸುತ್ತೆ. ಮುಂದೆ ಕರ್ನಾಟಕ ರತ್ನ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈಗಾಗಲೇ ಸನ್ಮಾನ್ಯ MLA ಅವರಿಗೆ, ಇದು ನಾನು 5ನೇ ಬಾರಿ ಇದನ್ನು ಬಹಳ ಇದನ್ನು ಗಂಭೀರವಾಗಿ ಪಡ್ಕೊಳ್ಬೇಕು. ಬಹುಶಃ ಕರ್ನಾಟಕ ರತ್ನ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಾನು ಈ ಒಂದು ಸುಸಂದರ್ಭದಲ್ಲಿ ಇವತ್ತು ನಾನೇ ಅಲ್ದಿರ ನಮ್ಮ ಒಬ್ಬ ಗಡಿನಾಡ ಯುವ ಸೇನೆ ಅಧ್ಯಕ್ಷರಾದಂಥ ಸೋನಿಯವರಾಗಿರ್ಬೋದು ಮತ್ತು ನಮ್ಮೆಲ್ಲರೂ BJP, ದಳ, ಕಾಂಗ್ರೆಸ್ ಎಲ್ಲರ ಪರವಾಗಿ ಉಗ್ರಾಗಿ ಹೇಳ್ತೀನಿ, ಸನ್ಮಾನ್ಯ ಸಹೋದರರು ಮತ್ತು ಮಾನ್ಯ ಶಾಸಕರಂಥ ಶಿವಣ್ಣನವರೇ, ನಿಮಗೆ ನಿಜವಾಗ್ಲೂ ಕೂಡ ನಾನು ಹೇಳಕ್ಕೆ ಬಯಸೋದೇನೆಂದ್ರೆ ಕೂಡ ಹೋರಾಟಗಾರರ ಬಗ್ಗೆ ಏನಾದರೂ ಕಿಂಚಿತ್ ಏನಾದರೂ ಗಮನ ಇದ್ದರೆ ನೀವು ದಯವಿಟ್ಟು ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಳ್ಳಲು ಎಲ್ಲ ರೀತಿಯಾದಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಮಂಜುನಾಥ್ ಕೊಡಬೇಕಂತ ನಾನು ತಾಲೂಕಿನ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತು ಇದು ನನ್ನ ಹಕ್ಕೊತ್ತಾಯ ಕೂಡ ತಮಗೆ ಗೊತ್ತಿದೆ. ನಾನು ಅನೇಕ ವೇದಿಕೆಗಳಲ್ಲಿ ತಮಗೆ ನಾನು ಈ ಒಂದು ಪ್ರಸ್ತಾವನೆಯನ್ನು, ಈ ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಬಾರಿ ನಿಮಗೆ ಹಕ್ಕೊತ್ತಾಯ ಮಾಡ್ತೀನಿ, ಈ ರಾಜ್ಯ ಕಂಡಂಥ ನಮ್ಮ ಹೋರಾಟಗಾರರಿಗೆ ಕನ್ನಡ ರಾಜ್ಯ ಪ್ರಶಸ್ತಿ ನೀಡಬೇಕಂತ ಕಳಕಳಿಯನ್ನು ಮಾಡ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಸಹೋದರರು ಮತ್ತು ಇಲ್ಲಿ ಪಕ್ಷ, ಪಾರ್ಟಿ, ಜಾತಿ, ಭೇದ, ಧರ್ಮ ಎಲ್ಲಿದ್ರೆ ಎಲ್ಲವನ್ನು ಮೀರಿ ಬಂದು ನಮ್ಮ ಸ್ನೇಹಿತರಿಗೆ ಆರಿಸ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರಿಗೆ, ಅತ್ತಿಬೆಲೆಯ ಬಸವಣ್ಣವರು ಬಂದಿದ್ದರು, ಮಾಜಿ ರವಿ ಅವರು ಬಂದಿದ್ದರು, ನಮ್ಮ RNS ರವಿ ಅವರು, ಬಹಳ ಗಣ್ಯಮಾನ್ಯರು ಬಂದು ಹಾರೈಸಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸುಸಂದರ್ಭದಲ್ಲಿ ವಂದನೆ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕನ್ನಡದ
ಗುರುಗಳು, ನನಗೆ ಕನ್ನಡದ ಹೋರಾಟವನ್ನು ಕಲಿಸಿದಂಥ ನನ್ನ ಗುರುಗಳು ಮಂಜುನಾಥ್ ದೇವಣ್ಣವ್ರಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರಿ. ನನ್ನ ಗುರುಗಳಿಗೆ ಇನ್ನೂ ಈ ರಾಜ್ಯದ ನಾಡು ನುಡಿ ಭಾಷೆ ಜಲ ವಿಚಾರದಲ್ಲಿ ಆ ತಾಯಿ ಭುವನೇಶ್ವರಿ ಇನ್ನೂ ಶಕ್ತಿ ಕೊಟ್ಟು ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಇನ್ನೂ ಹುಮ್ಮಸ್ಸು ಬರಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಸುಮಾರು ವರ್ಷಗಳಿಂದ ನಾನು ಸುಮಾರು 25 ವರ್ಷಗಳಿಂದ ಒಂದು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಂದೇ ಒಂದು ಕೊರಗಿದೆ, ನನ್ನ ಗುರುಗಳಿಗೆ ಈ ರಾಜ್ಯದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳ್ಬಿಟ್ಟು ನಾನು ತುಂಬ ಸರಿ ಇದ್ರ ಹಿಂದೆ ಇರ್ತಕ್ಕಂಥ ಮಾಜಿ ಚಿತ್ರದುರ್ಗ ಲೋಕಸಭೆ MP ಆಗಿರ್ಬೋದು, ಇವತ್ತು ಇರ್ತಕ್ಕಂಥ 15 ವರ್ಷಗಳು 12 ವರ್ಷಗಳಿಂದ ಇರ್ತಕ್ಕಂಥ ಅಣ್ಣ ಶಿವಣ್ಣವ್ರಿಗೂ ಸಹ ಮನವಿ ಮಾಡಿದ್ದೀನಿ. ಈ ಸರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನನ್ನ ಗುರುಗಳಿಗೆ ಮಂಜುನಾಥ್ ದೇವರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ದಯವಿಟ್ಟು ಅಣ್ಣ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕು, ಮನವಿ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಗುರುಗಳಿಗೆ ಇನ್ನೂ ಶಕ್ತಿ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ದೇವಣ್ಣ. ಇಂದು ನಮ್ಮ ಭಾವನವರಾದ ಮಂಜುನಾಥ್ ದೇವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಹಾಗೂ ಇನ್ನೂ ಉನ್ನತ ಮಟ್ಟದಲ್ಲಿ ತಮ್ಮ ಸಂಘಟನೆಯನ್ನು ಕರ್ನಾಟಕದಾದ್ಯಂತ ಉನ್ನತ ಮಟ್ಟಕ್ಕೆ ಏರಲಿ ಅಂತ ದೇವರಲ್ಲಿ ಕೋರ್ಕೊಳ್ತೇನೆ. ಅವರು ಅನೇಕ ಕನ್ನಡ ಪರ ಹೋರಾಟಗಳನ್ನು ಮಾಡ್ತಾ ಈ ನಮ್ಮ ಭಾಗದಲ್ಲಿ ಉನ್ನತ ನಾಯಕನಾಗಿ ಅವರು ಬೆಳೆದಿರೋದು ನಮ್ಮ ಹೆಮ್ಮೆ. ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅದೇ ರೀತಿ ಈ ದೊಡ್ಡ ಕುಟುಂಬದಲ್ಲಿ ದೊಡ್ಡ ಮಗನಾಗಿ ಅವರು ಭಾರಿ ನಮ್ಮ ಕುಟುಂಬಕ್ಕೆ ಏನೇ ಒಂದು ಸಣ್ಣ ಇದಾದ್ರೂ ಘಟನೆ ಆದ್ರೂ ಬಂದು ನಿಂತ್ಕೊಳ್ಳೋ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರನ್ನೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರಲಿ. ಮತ್ತು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಂತ ನಾವು ಹೋದ ಬಾರಿನೇ ನಾವು ಒಕ್ಕರಳಾಗಿ ಎಲ್ಲರೂ ಜನತಾದಳ, ಕಾಂಗ್ರೆಸ್ಸು, BJP ಎಲ್ಲರೂ ಮುಖಂಡರುಗಳು ಕೇಳ್ಕೊಂಡ್ರಿ. ನಮ್ಮ ಆನೇಕಲ್ನ ಶಾಸಕರಾದಂಥ ಶಿವಣ್ಣವರು ದಯವಿಟ್ಟು ಸ್ವಲ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರನ್ನ ಭೇಟಿ ಮಾಡಿ ನಮ್ಮ ಭಾವನವ್ರಿಗೆ ಅವರು ಕನ್ನಡ ಹೋರಾಟಕ್ಕಾಗಿ ನಮ್ಮ ಕರ್ನಾಟಕ ಅಲ್ಲ ತಮಿಳುನಾಡಲ್ಲಿ ದೇವಣ್ಣ ಅಂದ್ರೇ ಭಯ, ಆ ಮಟ್ಟದಲ್ಲಿ ಅವರು ಹೋರಾಟಗಳು ಮಾಡ್ತಾ ಇದ್ದಾರೆ. ಆ ಬಾರ್ಡ್ರ್ ಹತ್ರ ಹೋದರೆ ಸಾಕು, ಆ ರೀತಿ ಆ ಶಕ್ತಿ ಆ ಕನ್ನಡಾಂಬೆ ಕೊಟ್ಟಿದ್ದಾರೆ ಅವ್ರಿಗೆ. ಅವರ ಶಕ್ತಿಗೆ ತಕ್ಕಂಗೆ ನಮ್ಮ ತಾಲೂಕಿನ ಶಾಸಕರು ಶಿವಣ್ಣವರು, ಯಾಕಂದರೆ ಅವ್ರ ಹಿಂದೆನೇ ಇದ್ದಾರೆ, ಸುಮಾರು ವರ್ಷಗಳಿಂದ ಶಿವಣ್ಣವ್ರ ಹಿಂದೆ ಇದ್ದಾರೆ. ಶಿವಣ್ಣವರು ಅದೇ ರೀತಿ ಅವ್ರಿಗೆ ಮಿನಿಸ್ಟ್ರ್ ನೀಡಿದು ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಭಾವನೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೈ. ರಾಜ್ಯಾಧ್ಯಕ್ಷ ದೇವಣ್ಣನವರು ಮತ್ತು ನಮ್ಮ ಪಟಾಪಟ್ ಸಾಹೇಬ್ರ ರವೀಂದ್ರನಾಥ್ ನಾಯಕರು ನಮಗೆ ಸದಾ ಕಾಲ ನಮ್ಮ ಬೆನ್ನೆಲುಬಾಗಿ ಬಡವರ ಬಂಧುಗಳಾಗಿ ನಿಂತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, 100 ವರ್ಷ ಆಯಸ್ಕೊಟ್ಟು ಅವ್ರಿಗೆ ಮತ್ತು ಅವರ ಸಂಸಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮ ಪ್ರೀತಿಯ ಸ್ನೇಹಿತರು ಮಂಜುನಾಥ್ ದೇವ್ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಪ್ರೀತಿಯ ಪಾತ್ರ ಎಲ್ಲರ ಜನಮೆಚ್ಚಿದ ಜನನಾಯಕ ವಿಷ್ಣುವರ್ಧನ್ ಬಿಟ್ಟರೆ ನೆಕ್ಸ್ಟ್ ನಮ್ಮ ಜನನಾಯಕ ಇವರೇನೆ. 1992ರಲ್ಲಿ ವಿಷ್ಣುವರ್ಧನ್ ಕನ್ನಡಾಭಿಮಾನಿಗಳ ಸಂಘದಿಂದ ಪ್ರಾರಂಭವಾದ ಈ ಒಂದು ಸಂಘಟನೆ ತದನಂತರ ಗಡಿನಾಡು ಕನ್ನಡಾಭಿಮಾನಿಗಳ ಸಂಘ ಆಗಿ, ನಂತರ ಕನ್ನಡ ಜಾಗೃತಿ ವೇದಿಕೆಯಾಗಿ ರಾಜ್ಯದ ಬಹು ಜಿಲ್ಲೆಗಳಲ್ಲಿ ತನ್ನ ಛಾಪು ಮೂಡಿಸಿ ಸಂಘಟನೆಗಳನ್ನು ಸ್ಥಾಪನೆ ಮಾಡ್ಕೊಂಡು ಬಂದು ಜನರ ಮನ್ನಣೆ ಗಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು 53ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ. ಗಡಿನಾಡು ಭಾಗದಲ್ಲಿ ಬಹಳ ಹೆಚ್ಚಿನ ಹೋರಾಟಗಳನ್ನು ಮಾಡಿ ರಾಜ್ಯಾದ್ಯಂತ ಹೆಚ್ಚಿನ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಮಂಜುನಾಥ್ ದೇವರು ಇವತ್ತಿನ ದಿನ ಹುಟ್ಟುಹಬ್ಬನ ಮನೆಯ ಮುಂಭಾಗದಲ್ಲಿ ಸರಳವಾಗಿ ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನದಾಗಿ ದಯಪಾಲಿಸಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟದ ಶಕ್ತಿ ಅವರಿಗೆ ನೀಡಲಿ, ಜನ ಮನ್ನಣೆ ಹೆಚ್ಚಿನದಾಗಿ ಸಿಗಲಿ, ಇನ್ನೂ ಹೆಚ್ಚು ಹೋರಾಟಗಳನ್ನು ಮಾಡಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲೇ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು. ಈ ದಿನ ನಮ್ಮ ಅತ್ತಿಬೆಲೆಯ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ನಮ್ಮ ಅಣ್ಣ ದೇವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಮತ್ತು ಅವರ ಬಂಧುಗಳ ಪ್ರಯುಕ್ತ ಅವರಿಗೆ ಆ ಭಗವಂತ ಒಳ್ಳೆಯ
ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅವರ ಆಶೀರ್ವಾದ ನಮ್ಮಂಥ ಯುವಕರಿಗೆ ಮಾರ್ಗದರ್ಶನವಾಗಿರಲಿ ಅಂತ ಕೇಳ್ಕೊತೀವಿ. ನಮ್ಮ ನೆಚ್ಚಿನ ಪ್ರೀತಿಯ ಸಹೋದರರು ಹಾಗೂ ಹುಟ್ಟು ಹೋರಾಟಗಾರರು ಮತ್ತು ತನ್ನ ಜೀವನವನ್ನು ತ್ಯಾಗ ಮಾಡಿ ಇವತ್ತು ಕನ್ನಡ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಯುವಕರಿಗೆ ಅನೇಕ ರೀತಿಯಾದಂಥ ಹೆಚ್ಚಿನ ಯುವಕರಿಗೆ ಆದ್ಯತೆ ಕೊಟ್ಟು ಮತ್ತು ನಮ್ಮ ಸ್ನೇಹಜೀವಿಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಣ್ಣನಾಗಿರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೇವಣ್ಣವರು ಇವತ್ತು ಭಾಳ ಅರ್ಥಪೂರ್ಣವಾಗಿ ಬಹಳ ಸರಳ ರೂಪದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತದೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ, ಯಾಕಂತ ಹೇಳಿದ್ರೆ ಇವತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿ ಅವರು ಇವತ್ತು ತುಂಬ ಕಷ್ಟಪಟ್ಟು ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡಿಕೊಂಡು ದಿನನಿತ್ಯ ತನ್ನ ಜೀವನದ ಬಗ್ಗೆ ಬಿಟ್ಟು ಸಮಾಜದ ಬಗ್ಗೆ ಭಾಳ ಕಾಳಜಿ ವಹಿಸಿ ಇವತ್ತು ತನ್ನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವತ್ತು ರಾಜ್ಯಾದಂಥ ಒಂದು ಸಮಾಜದ ಒಂದು ಕಳಕಳಿಯಿಂದ ಅವರು ಇನ್ನೂ ಬೆಳೆದು ಹೆಚ್ಚಾಗಿ ಬೆಳೀಲಿ ಅಂತ ಹೇಳ್ತಾ ಈ ಮೂಲಕ ನಾನು ಶುಭಾಶಯಗಳನ್ನು ಕೊಡ್ತಾ ಅವ್ರಿಗೆ ಹೆಚ್ಚಿನ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಅಧಿಕಾರಗಳನ್ನು ಸಿಗಲಿ ಅಂತ ಮತ್ತೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ. ಕೊನೆಯದಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ ದೇವರಿಗೆ ನನ್ನ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮತ್ತು ಅದು ಬಿಟ್ಟು ನನ್ನ ಖುಷಿಗಾಗಿ ನನ್ನ ಸಂತೋಷಕ್ಕಾಗಿ ಅವರಿಗೆ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ಥರ ಆತ್ಮೀಯ ಸ್ನೇಹಿತರು ಸಿಕ್ಕಿರೋದೇ ನನಗೆ ಬಲ ನನ್ನ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಅವರಿಗೆ ಆ ಭಗವಂತ ಆಯುಷು ನೆಮ್ಮದಿ ಸುಖ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರಿಗೆ ಇನ್ನೂ ಮುಂಬರುವತಕ್ಕಂಥ ಏನಿದೆ ಬರ್ತ್ಡೇಗಳೇನಿದೆ ಬಹಳ ಸುಖ ಸಂತೋಷದಿಂದ ಆಚರಿಸಲಿ. ಮತ್ತು ಕನ್ನಡ ಸೇವೆ ಬಹಳ ಅದ್ಭುತವಾಗಿ ಮಾಡಲಿ. ಅವ್ರು ಸದಾ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಇದನ್ನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಜಾತಶತ್ರು ಮಂಜುನಾಥ ದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಅವರು ಕನ್ನಡ ನಾಡಿಗಾಗಿ ನಮ್ಮ ಕರ್ನಾಟಕಕ್ಕಾಗಿ ಅತಿ ಹೆಚ್ಚು ಹೋರಾಟಗಳು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಅವರ ಹೋರಾಟಗಳನ್ನು ಗುರುತಿಸಿ ಒಂದು ಕನ್ನಡ ರತ್ನ ಪ್ರಶಸ್ತಿ ಕೊಡಬೇಕಂತ ನಾನು ಈ ಹುಟ್ಟುಹಬ್ಬದ ಸಮಯದಲ್ಲಿ ನಾನು ಅವ್ರು ಕೇಳ್ಕೊಳ್ತಾ ಇದ್ದೀನಿ. ಆ ದೇವರು ಅವ್ರಿಗೆ ಆಯುರ ಆರೋಗ್ಯ ಎಲ್ಲ ಕೊಟ್ಟು 100 ವರ್ಷ ಚೆನ್ನಾಗಿರಲಿ ಅಂತ ಹೇಳಿ ನಾನು ಇವತ್ತು ನಮ್ಮ ಮಾರ್ಗದರ್ಶಕರಾದಂಥ ಕೆ. ದೇವಣ್ಣವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಿದ್ದೀವಿ. ಪ್ರತಿ ವರ್ಷದಿಂದ ಈ ವರ್ಷ ವಿಜೃಂಭಣೆ ಆಚರಣೆ ಮಾಡಬೇಕಾಗಿದ್ದು ಹುಟ್ಟುಹಬ್ಬನ ಆಗಲಿಲ್ಲ. ಆದ್ರಾಗೆ ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಒಂದು ಹುಟ್ಟುಹಬ್ಬನ ವಿಶೇಷವಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ದೇವರವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ದೇವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಮೊದಲಿಗೆ ಹೇಳ್ಬಿಡ್ತೀನಿ. ನಮ್ಮ ಕುಟುಂಬದ ಒಂದು ಶಕ್ತಿ ಇವರು. ಇಡೀ ರಾಜ್ಯ ಕಂಡಂಥ ಹುಟ್ಟು ಹೋರಾಟಗಾರರಿವರು. ಇವರಿಗೆ ಇಡೀ ರಾಜ್ಯವೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷವಾದಂಥ ದಿನ. ನನ್ನ ಕಣ್ಣಿಗೆ ಕಾಣಿಸೋಂಥ ನಿಜವಾದ ದೇವರು ನಮ್ಮ ತಂದೆಯವ್ರದ್ದು ಹುಟ್ಟುಹಬ್ಬ. ಅದಾದಮೇಲೆ ಈ ಒಂದು ತಿಂಗಳು ಭಾಳ ವಿಶೇಷ ನನಗೆ. ಯಾವತ್ತು ನನ್ನ ಲೈಫಲ್ಲಿ ಹೆಂಗೆ ಏಪ್ರಿಲ್ 14, ಅದಾದಮೇಲೆ ಸೆಪ್ಟೆಂಬರ್ 18 ಇದೆಲ್ಲ, ಅದಾದಮೇಲೆ ಅಕ್ಟೋಬರ್ 6. ಏಪ್ರಿಲ್ 14 ಅಂಬೇಡ್ಕರ್ ಅವ್ರ ಜಯಂತಿ. ಅದೇ ರೀತಿ ಸೆಪ್ಟೆಂಬರ್ 18 ವಿಷ್ಣುದಾದವ್ರು ಹುಟ್ಟುಹಬ್ಬ. ಅದೇ ರೀತಿ ಅಕ್ಟೋಬರ್ 6 ಬಂದು ನನ್ನ ಬಾಸು ಧ್ರುವಣ್ಣವ್ರು ಹುಟ್ಟುಹಬ್ಬ. ಅದೇ ರೀತಿ ನನಗೆ ಕಣ್ಣು ಕಾಣಿಸುವಂಥ ನಿಜವಾದ ದೇವರುಗಳು ಬಂದು ಜೂನ್ 9 ಮತ್ತು 11 ಹುಟ್ಟಿದಂಥ ದಿನ. ಭಾಳ ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಎಲ್ರಿಗೂ ಒಬ್ಬೊಬ್ಬರು ತಂದೆ ಇರ್ತಾರೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮೀಡಿಯಾಗಳಲ್ಲಿ ನನಗಿಬ್ಬರು ತಂದೆದಿರು ಅಂತ. ನನಗೆ ತುಂಬ ಅಂದರೆ ತುಂಬ ಪ್ರೌಡ್ ಇವ್ರ ಮಗನಾಗಿ ಹುಟ್ಟಿರೋದಕ್ಕೆ. ಎಲ್ಲೋದ್ರೂ ಅಷ್ಟೇ ಇವ್ರಿಗಿರೋಂಥ ನೇಮು, ಇವ್ರಿಗಿರೋಂಥ ಫೇಮು ಇದು ಸುಮ್ಮನೆ ಯಾವುದೋ ಆಸ್ತಿ ಪಾಸ್ತಿ ಮಾಡಿರೋದ್ರಿಂದ ಬಂದಿರೋದಲ್ಲ. ಅದು ಹೋರಾಟಗಳು ಮಾಡಿ ಪ್ರೀತಿ ವಿಶ್ವಾಸದಿಂದ ಗಳಿಸಿರೋವಂಥದ್ದು. ನನ್ನ ಕಡೆ ಆಸೆ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಆದಷ್ಟು ಜೋಪಾನ ಮಾಡಿಕೊಂಡು ಇವ್ರ ಹೆಸ್ರುಗಳಿಗೆ ಯಾವತ್ತೂ ಕೆಟ್ಟು ಮಸಿ ಬಳಿದಿರೋ ಹಾಗೆ ಒಳ್ಳೆ ರೀತಿ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ, ಒಳ್ಳೆ ಮಗನಾಗಿ ಸತ್ತೋಗ್ಬಿಡ್ಬೇಕು ಅನ್ನೋದೊಂದೇ ಒಂದು ಆಸೆ. ಅದೇ ರೀತಿ ವಿಶೇಷವಾಗಿ ನನ್ನ ಕುಟುಂಬ ಇವತ್ತು ನಮ್ಮ ಈಗೇನು ಕಾಶ್ಮೀರದಲ್ಲಿ ಒಂದಷ್ಟು ಜನ ನಮ್ಮ ಭಾರತೀಯರು ಸತ್ತೋಗಿದ್ದ ಕಾರಣಕ್ಕೋಸ್ಕರ ಅದಾದಮೇಲೆ ಸಮಾಜದಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ. ಒಂದು ಹೆಣ್ಮಕ್ಳ ಮೇಲೆ ರೇಪ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನಡೀತಾ ಇರೋದ್ರಿಂದ ಈ ವರ್ಷ ಹುಟ್ಟುಹಬ್ಬ ಬೇಡ ಅಂತ ಅಪ್ಪ ಹೇಳಿದರು.
ಬಟ್ ಅವ್ರಿಗೊಂದು ಊಟದ ಹಬ್ಬಕ್ಕೊಂದು ನೆನಪಿನಾರ್ಥಕವಾಗಿ ಇವತ್ತು ಮನೆಯನ್ನು ಒಂದು ಪೂಜೆಯನ್ನು ಮಾಡಿ ನಮ್ಮ ಅಜ್ಜಿ ತಾತ ಅವರ ಆಶೀರ್ವಾದನ ಪಡ್ಕೊಂಡು ನಮ್ಮ ಕುಟುಂಬನೆಲ್ಲ ಸೇರಿಸಿ ನಮ್ಮ ಚಿಕ್ಕಪ್ಪದಿರು, ನಮ್ಮ ಚಿಕ್ಕಮ್ಮ, ಅದಾದಮೇಲೆ ಎಲ್ಲ ನಮ್ಮ ಅತ್ತೆದಿರು, ಎಕ್ಸ್ಪೆಷಲಿ ಮೋರೋವರ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿಗಿಂತ ಹೆಚ್ಚು ನನ್ನ ಫ್ರೆಂಡ್ಸು. ಈಗ ಅಪ್ಪಗೆ ಜೀವದ ಗೆಳೆಯ ಒಬ್ಬರಾದರೆ ನನಗೆ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಅರುಣ್ ಯಾವ ಥರ ಅಂತ ಹೇಳಿದ್ರೆ ನನಗೊಂದೇ ಒಂದು ಆಸೆ, ನನ್ನ ಜೀವನದಲ್ಲಿ ಏನಾದರೂ ಆ ಥರ ಒಂದು ಘಟನೆ ನಡಿಬೇಕಂದ್ರೆ ಫಸ್ಟು ನನ್ನ ಪ್ರಾಣ ತಗೊಂಡು ಅರುಣ್ ಪ್ರಾಣ ಅವ್ನು 100 ವರ್ಷ ಚೆನ್ನಾಗಿರಬೇಕು. ಈ ಒಂದು ಬರ್ಡೇ ಇಷ್ಟು ಚೆನ್ನಾಗಾಗೋದಕ್ಕೆ ಕಾರಣ ಅವನು. ಅದಾದಮೇಲೆ ಮಧು ಬ್ರದರು, ಸಾಕಷ್ಟು ಜನ ನಮ್ಮ ಕಾಲೋನಿ ಯುವಕರು, ಇವ್ರ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬಸ್ಥರು. ಈ ವರ್ಷ ಈ ಒಂದು ಕಾರಣಗಳಿಟ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಕಾಲನ ಕಳಿಬೇಕು, ಇವ್ರ ಜೊತೆ ಒಂದು ವಿಶೇಷವಾಗಿ ಸಮಯನ ಕಳಿಬೇಕಂತೇಳಿ ಭಾಳ ಅದ್ಭುತವಾಗಿ ಒಂದು ಹುಡ್ದಬ್ಬನ ಆಚರಿಸ್ಕೊಂಡು ಈ ಒಂದು ಹುಡ್ದಬ್ಬಕ್ಕೆ ಸಾಕಷ್ಟು ಜನ ನಮ್ಮ ಚಿಕ್ಕಪ್ಪ ಮುನ್ರಾಜಣ್ಣ ಆಗಿರಲಿ, ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ನಾಗಣ್ಣ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನೇ, ಬಟ್ ನಮ್ಮ ಮುನ್ರಾಜಣ್ಣನೂ ನಮ್ಮ ಚಿಕ್ಕಪ್ಪನೇ. ಸಾಕಷ್ಟು ಜನ ನಮ್ಮ ಮಾವರು, ನಮ್ಮ ಚಿಕ್ಕಪ್ಪ ಅವರು, ಸಾಕಷ್ಟು ಜನ ಎಲ್ಲರೂ ಬಂದಿದ್ದರು. ಯಾಕಂದರೆ ಮುನ್ರಾಜಣ್ಣ ಬಗ್ಗೆ ಹೇಳಲೇಬೇಕು. ಅದಾದಮೇಲೆ ನಮ್ಮ ಗಣೇಶ್ ಮಾವ ಆಗಿರಲಿ, ಅದಾದಮೇಲೆ ನಮ್ಮ ರಮೇಶ್ ಮಾವ, ಸೋನಿ ಮಾವ ಆಗಿರಲಿ, ಹೆಸರು ಯಾರದೇ ಬಿಟ್ಟಿರೋ ಕ್ಷಮೆ ಇರಲಿ. ಯಾಕಂತ ಹೇಳಿದ್ರೆ ನಮ್ಮ ಸಂಪಾದನೆ ಏನಪ್ಪ ಅಂದರೆ ನಮ್ಮ ತಾತ ಅದಾಗಲಿ, ನಮ್ಮ ವಂಶದ್ದಾಗಲಿ, ನಮ್ಮ ತಂದೆ ತಾಯಿದು ಏನು ಸಂಪಾದನೆ ಅಂದರೆ ಜನ, ದುಡ್ಡಲ್ಲ, ನಮ್ಗೆ ಜನ ಇಂಪಾರ್ಟೆಂಟು. ಅದಾದಮೇಲೆ ಈಗ ತಾನೇ ನಮ್ಮ ಗೌರೀಶಣ್ಣ ಬಂದರು, ಅವರು ನನಗೊಂಥರ ಚಿಕ್ಕಪ್ಪ ಇದ್ದಂಗೆ. ನಮ್ಮ ಕುಮಾರಣ್ಣ ಆಗಿರಲಿ, ನಮ್ಮ ಮಾವ ರಾಮಸ್ವಾಮಿ ಮಾವ ಆಗಿರಲಿ, ಎಲ್ಲರೂ ಬಂದಿದ್ದಾರೆ. ನಮ್ಮಪ್ಪ ಏಳಿಗೆ ಅವರೊಬ್ಬರಿಂದನೆಲ್ಲ, ಇವ್ರುಗಳು ಎಲ್ಲರಿಂದನೂ ಸಹ ನಮ್ಮಪ್ಪ ಯಶಸ್ಸು ಕುಟುಂಬ ಮತ್ತು ಅವ್ರ ಸ್ನೇಹಿತರುಗಳು, ಅವ್ರ ಸಂಘಟನೆಯವರು. ಇವತ್ತು ನಮ್ಮ ತಂದೆ ಏನೇ ಒಬ್ಬ ರಾಜ್ಯಾಧ್ಯಕ್ಷರಾಗಿರ್ಬೋದು, ಪಟ್ಟಗಳು ಬರ್ತಾ ಇರುತ್ತೆ, ಅಧಿಕಾರಿಗಳು ಬರುತ್ತೆ ಹೋಗುತ್ತೆ, ಇದನ್ನೆಲ್ಲ ಮೀರಿ ಇವ್ರ ಸಂಪಾದನೆ ಇದು. ಈ ಒಂದು ಸಂಪಾದನೆನ ನಾನು ಸಾಯೋರ್ಗೆ ಉಳಿಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇಪ್ಪ, ಲವ್ ಯು. ನಮ್ಮ ರವಣ್ಣ ದೇವಣ್ಣ ಇವರಿಬ್ಬರು ಕುಚ್ಕು ಗೆಳೆಯರು. ಇವರ ಬಂಧನ ಅನುಬಂಧನ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಬಿಡಿಸಲಾಗದಂಥ ಬಂಧನ. ಅದೇ ರೀತಿ ಮುಂಚಿತವಾಗಿ ರವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೇಳ್ಕೊತಾ ಇದ್ದೆ. ಗಡಿನಾಡು ಕನ್ನಡ ಪುರಸ್ಕೃತರು ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಗಡಿಭಾಗದ ಕರುನಾಡ ಹುಲಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರರು, ನಮ್ಮ ನೆಚ್ಚಿನ ಮಾರ್ಗದರ್ಶಕರು, ನಮ್ಮ ಗುರುಗಳು, ಅನೇಕ ನನ್ನಂಥ ಯುವಕರನ್ನ ಬೆಳೆಸಿದಂಥ ಒಂದು ಕೀರ್ತಿಗೆ ಅವರು ಸದಾ ಯಾವಾಗಲೂ ಇರ್ತಾರೆ. ಹಾಗಾಗಿ ಅಖಂಡ ಕರ್ನಾಟಕದ ಎಲ್ಲ ನನ್ನ ಕನ್ನಡ ಜಾಗೃತಿ ವೇದಿಕೆಯ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಅವತ್ತು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಭುವನೇಶ್ವರಿ ವರಪುತ್ರನಂತೆ ಅಂತ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ ತಮಗೆಲ್ಲರೂ ಗೊತ್ತಿದೆ, ಯಾವುದೇ ಈ ನಾಡಿಗೆ ಅನ್ಯಾಯ ಆದಾಗ ಸಿಡಿದೇಳುವ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಆನೇಕಲ್ ತಾಲೂಕಾಗಿರ್ಬೋದು ಅಥವಾ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಪ್ರಮುಖವಾಗಿ ಮುಂದೆ ಬಂದು ಯಾವುದೇ ಒಂದು ಈ ನಾಡಿಗೆ ದ್ರೋಹ ಆದಂಥ ಸಮಯದಲ್ಲಿ ಮುಂದೆ ನಿಂತು ನಮ್ಮೆಲ್ಲರೂ ಒಂದು ಒಳ್ಳೆಯ ಹುಮ್ಮಸ್ಸಿನಿಂದ ಹೋರಾಟದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳು ದೇವಣ್ಣವರ ಹುಟ್ಟುಹಬ್ಬ. ಇವತ್ತು ಸುಮಾರು ಬೆಳಗ್ಗೆಯಿಂದಲೂ ಅನೇಕ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳಾಗಿರ್ಬೋದು, ಅನೇಕ ಸಂಘಟನೆಯ ಹೋರಾಟಗಾರರಾಗಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಇವತ್ತು ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮಗೆ ಭಾಳ ಸಂತೋಷ. ನಾನು ಪ್ರತಿ ವರ್ಷವೂ ಹೇಳ್ತೀನಿ, ಜೂನ್ 9 ಅಂತ ಹೇಳಿದ್ರೆ ನಮ್ಮ ದೇವಣ್ಣವರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಇವತ್ತು ಸ್ವಲ್ಪ ತಡವಾಗಿ ಬಂದ್ವಿ, ಆದರೆ ಟ್ರಾಫಿಕ್ ಜಾಮಿಂದ ನಮಗೆ ತೊಂದರೆ ಆಯಿತು. ಹಾಗಾಗಿ ಅವರ ಹುಟ್ಟುಹಬ್ಬ ತಾಯಿ ನಾನು ನಂಬಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಅವರಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿ ಕೊಟ್ಟು ಅವರಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ದೇವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಎಲ್ಲೋ ಇದ್ದವನ್ನ 12 ವರ್ಷ ಆಯಿತು. ನಾನು ಶಾಲೆ ಬಿಟ್ಟ ಮೇಲೆ ನನ್ನ ಗುರುಗಳು ಅಂತ ನನಗೆ ಮಾರ್ಗದರ್ಶಿ ಕೊಟ್ಟಂಥ ನಮ್ಮ ದೇವಣ್ಣವ್ರು 12 ವರ್ಷದಿಂದ ಸತತವಾಗಿ ನನ್ನ ಸಮಾಜದಲ್ಲಿ ಗುರ್ಸೋದಕ್ಕೆ ನನ್ನ ಆಧಾರ ಸ್ತಂಭ ಅವರು ನನಗೆ ನನ್ನ ಜೀವನದಲ್ಲಿ. ಅವ್ರಿಗೆ ಇನ್ನೂ 100 ವರ್ಷ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ಆತ್ಮೀಯ ಗುರುಗಳು
ಏನು ನಾನಿವತ್ತು ಇಲ್ಲಿ ಸಮಾಜದ ಮುಖ್ಯವಾಹಿನಿ ಬರಬೇಕಂದಾಗ ಅವರೇ ಕಾರಣಕರ್ತರು. ನಾವೆಲ್ಲೋ ಬಿಸ್ನೆಸ್ ಮಾಡ್ಕೊಂಡಿದ್ವಿ, ನನ್ನ ಸಮಾಜ ಸಂಘಟನೆ ಕರ್ಕೊಂಡು ಇವತ್ತು ನನ್ನ ಒಂದು ತಾಲೂಕು ಮಟ್ಟ ಗುರುತಿಸಿದ್ರೆ ಅವರೇ ನನ್ನ ಗುರುಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ವರಪುತ್ರರು, ಮೇರು ನಟ ಅಂತ ಹೇಳಿ ತಪ್ಪಾಗಲಾರ್ದು. ಏನೇ ಕರ್ನಾಟಕದಲ್ಲಿ ಕನ್ನಡ ವಿಚಾರ ಬಂದಾಗ ಅವರು ಮುಂಚೂಣಿಯಾಗಿ ನಿಂತ್ಕೊಳ್ಳೋಂಥ ಏಕೈಕ ವ್ಯಕ್ತಿ ಅಂದರೆ ಇವರು ನಮ್ಮ ಗುರುಗಳಂತ ಧನ್ಯದೇವರು. ಅವರಿಗೆ 100 ವರ್ಷ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಇನ್ನು ನಮ್ಮ ಭಾಷೆ ಹೆಚ್ಚಿಗೆ ಹೋರಾಟ ಮಾಡಲಿ ಅಂತ ನವ ಯುವಕರಾದಂಥ ದೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನೇ ಹೇಳ್ತಾ ಇದ್ದೀನಿ. ಮೆಜೆಸ್ಟಿಕ್ ನವಯುಗದ ಹೋಟೆಲಲ್ಲಿ ಬಿರಿಯಾನಿ ಅಂದರೆ ಭಾಳ ಚಿರ ಯುವಕರು, ಹಾಗಾಗಿ ಅದನ್ನು ತಿಂದು ಯುವಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಈ ಪ್ರಕೃತಿ ನೀಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಜೈ ಭೀಮ್.